ನಮಸ್ಕಾರ. ಮುಸ್ಲಿಂ ಸಮುದಾಯದ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು, ಅವ್ರ ಬಗ್ಗೆ ಎಷ್ಟು ಬೇಕಾದರೂ ನೆಗೆಟಿವ್ ಮಾಹಿತಿ ಕೊಡ್ಬೋದು, ಮತ್ತು ಅವ್ರನ್ನ ಯಾವ ಥರ ಆದರೂ ಟಾರ್ಗೆಟ್ ಮಾಡ್ಬೋದು. ಅವ್ರನ್ನೆಲ್ಲ ಟೆರರಿಸ್ಟು, ಗಡ್ಡ ಬಿಟ್ಟಿದ ತಕ್ಷಣ ಅವ್ರನ್ನ ಟೆರರಿಸ್ಟ್ ಅಂತಲೂ ಕರಿಬೋದು ಅನ್ನೋದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಯತ್ನಾಳ್ ಅವ್ರದ್ದು. ಯತ್ನಾಳ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು, ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿ ಇಟ್ಕೊಂಡು ಸಹ ಅವರು ಕೊಟ್ಟಂಥ ಮಾಹಿತಿ ಅಂದರೆ ಅವರು ಒಬ್ಬ ಧರ್ಮಗುರು ಬಗ್ಗೆ ಸುಮಾರು 2-3 ದಿನಗಳಿಂದ ಕೊಟ್ಟಂಥ ಒಂದು ಹೇಳಿಕೆಗಳನ್ನ ಮಾಧ್ಯಮದವರು ಸಹ ಪ್ರಚಾರ ಮಾಡ್ತಾ ಇದ್ದಾರೆ. ಮಾಧ್ಯಮದವರು ಯಾವತ್ತೂ ಕೇಳಲಿಲ್ಲ, ಯಾಕೆ ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ರೆ, ನಿಮ್ಗೇನು ಗ್ಯಾರಂಟಿ ಇದೆ, ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಏನು ಯತ್ನಾಳ್ ಅವ್ರನ್ನ ಕೇಳಲಿಲ್ಲ. ಯತ್ನಾಳ್ ಅವ್ರಿಗೆ ಪಬ್ಲಿಸಿಟಿ ಕೊಡ್ತಾ ಇದ್ರೆ, ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಪಬ್ಲಿಸಿಟಿ, ಎಲ್ಲ ಸಂಘಿಗಳು ಸೇರಿಕೊಂಡು ಆದಷ್ಟು ಅವ್ರನ್ನ ಪ್ರಚಾರ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಮಾಧ್ಯಮದವರು ಸಹ ಅದೇ ಬೇಜವಾಬ್ದಾರಿತನದಿಂದನೇ ಮಾಧ್ಯಮದವರು ಸಹ ಇವತ್ತು ಬಿಹೇವ್ ಮಾಡ್ತಾ ಇದ್ದಾರೆ. ಒಂದು ಸಲನೂ ಸಹ ಯತ್ನಾಳ್ ಅವ್ರನ್ನ ಪ್ರಶ್ನೆ ಮಾಡಿಲ್ಲ, ನೀವು ಕೊಡ್ತಾ ಇರುವಂತಹ ಮಾಹಿತಿ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ಪ್ರಶ್ನೆ ಮಾಡಿಲ್ಲ. ಎಲ್ಲರಿಗೂ ಗೊತ್ತಿದೆ ಯತ್ನಾಳ್ ಅವ್ರದ್ದು ಹಿಟ್ ಅಂಡ್ ರನ್ ಕೇಸ್. ಅವರು ಇದುವರೆಗೂ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋದಿಲ್ಲ. ಇಷ್ಟೇ ಪ್ರಚಾರ ಯತ್ನಾಳ್ ಅವರು ಯಡಿಯೂರಪ್ಪನ ವಿರುದ್ಧವಾಗಿ ಮತ್ತೆ ಅವರ ಮಗನ ವಿರುದ್ಧವಾಗಿ ಮಾಡಿದಾಗ ಆ ಪ್ರಚಾರ ಕೊಡೋದಿಲ್ಲ. ಆದರೆ ಯಾವುದಾದ್ರೂ ಒಂದು ಸಮುದಾಯದ ಬಗ್ಗೆ, ಅದು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಿದಾಗ ಮಾತ್ರ ಬಹಳಷ್ಟು ಪ್ರಚಾರಗಳನ್ನ ಮೀಡಿಯಾ ಅವರು ಸಹ ಕೊಡ್ತಾ ಇದ್ದಾರೆ. ಸೊ ಬರೀ ಯತ್ನಾಳ್ ಒಬ್ಬರದೇ ತಪ್ಪಲ್ಲ, ಇಲ್ಲಿ ಈ ನಮ್ಮ ರಾಜ್ಯದ ಮೀಡಿಯಾ ಸಹ ಯಾವ ಥರ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೆ, ಒಂದು ಆಕ್ಸೆಸ್ ಕೊಡ್ತಾ ಇದೆ. ಮತ್ತೆ ಆ ಮಾಧ್ಯಮದ ಮೂಲಕ ಎಷ್ಟು ತಪ್ಪು ಮಾಹಿತಿಗಳನ್ನ ಇವರು ಹಂಚ್ಕೊಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹರಡ್ತಾ ಇದ್ದಾರೆ, ಮತ್ತೆ ಸಮುದಾಯಗಳ ಮಧ್ಯೆ ಬಹಳಷ್ಟು ಗೊಂದಲನೂ ಸೃಷ್ಟಿ ಮಾಡ್ತಾ ಇರೋದು ಅನ್ನೋದನ್ನ ಮಾಧ್ಯಮದವರು ಮರ್ತಿದ್ದಾರೆ. ಯತ್ನಾಳ್ ಅವರು ವಿರುದ್ಧವಾಗಿ ಅವ್ರಿಗೆ ಕೆಲವರು ಹೇಳ್ಬೋದು, ಈ ಥರ ಮಾನಸಿಕವಾಗಿ ಅವರು ಇನ್ಸ್ಟೇಬಲ್ ಆಗಿಬಿಟ್ಟಿದ್ದಾರೆ, ಯಾಕಂದರೆ ಅವ್ರಿಗೆ ಯಾವುದೋ ಒಂದು ಹುದ್ದೆ BJPಯಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅದೆಲ್ಲ ಮುಖ್ಯವಾದ ಪಾಯಿಂಟ್ ಏನಂದರೆ, ಇವರು ಈ ಥರ ಮಾಡ್ತಾ ಇರುವಂಥ ಒಂದು ಸ್ಟೇಟ್ಮೆಂಟ್ಸಿನ ವಿರುದ್ಧವಾಗಿ ಸರ್ಕಾರನೂ ಸಹ ಕ್ರಮ ತಗೊಳ್ಬೇಕು. ಯತ್ನಾಳ್ ಅವರು ಯಾವ ಫೋಟೋಸು ಶೇರ್ ಮಾಡಿದ್ರು ಅದೇ ಫೋಟೋಸ್ನ ಆ ಧರ್ಮಗುರುಗಳು ತಮ್ಮ ಫೇಸ್ಬುಕ್ನಲ್ಲೂ ಶೇರ್ ಮಾಡಿದ್ದಾರೆ. ಆ ಧರ್ಮಗುರುಗಳ ಜೊತೆ ಫೋಟೋನಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, ನಿತಿನ್ ಗಡ್ಕರಿ ಅವರು ಇದ್ದಾರೆ, ಮತ್ತು ಕುಮಾರಸ್ವಾಮಿ ಅವರು ಇದ್ದಾರೆ. ಆ ಮಾಹಿತಿನ ಮೀಡಿಯಾ ಅವರು ಯಾವತ್ತೂ ತಗೊಂಡಿಲ್ಲ, ಅಥವಾ ಅಟ್ಲೀಸ್ಟ್ ಬೇಸಿಕ್ ಟೆಸ್ಟ್ ಚೆಕ್ನು ಮಾಡಲಿಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರಿಗೂ ಆಕ್ಸೆಸ್ ಇರುತ್ತೆ. ಬೇಸಿಕ್ ಚೆಕ್ಕನ್ನು ಮಾಡ್ತೀರ ಅವ್ರಿಗೆ ಒಂದಷ್ಟು ಪ್ರಚಾರಕ್ಕೆ ಏನೇನು ಬೇಕು, ಅವರ ಒಂದು ಈ ಕೋಮುವಾದಿ ಮೈಂಡ್ಸೆಟ್ನ ಪ್ರೊಪಗೇಟ್ ಮಾಡೋದಕ್ಕೆ, ಹಿಂದುತ್ವದ ಪ್ರಚಾರ ಮಾಡಲಿಕ್ಕೆ ಒಂದಷ್ಟು ಅನುಕೂಲನ ಮಾಧ್ಯಮದವರು ಸಹ ಮಾಡಿಕೊಡ್ತಾ ಇದ್ದಾರೆ. ಬಟ್ ಯತ್ನಾಳ್ ಅಂತ ಅವ್ರಿಗೆ ಒಂದು ಶಿಕ್ಷೆ ಆಗಲಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಸೆಂಡ್ ಎ ರಾಂಗ್ ಮೆಸೇಜ್. ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಅವರು ಟೆರರಿಸ್ಟು, ಅವರು ಭಯೋತ್ಪಾದಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ಇದ್ರ ಮೇಲೆ ಒಂದು ಆಕ್ಷನ್ ಇರಬೇಕು. ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು. ಈ ಥರ ಪ್ರತಿ ಬಾರಿ ಬಂದು ಸುಳ್ಳು ಹೇಳಿ ಒಬ್ಬರನ್ನ ತೇಜೋವಧೆ ಮಾಡಿ ಅವ್ರ ಮೇಲೆ ತಪ್ಪು ಮಾಹಿತಿನ ಪ್ರಚಾರ ಮಾಡಿ ಇವ್ರ ಪ್ರಚಾರ ಗಿಟ್ಟಿಸ್ಕೊಂಡು ಆ ಒಂದು ಧರ್ಮದ ಜನರ ಬಗ್ಗೆ ನೆಗೆಟಿವ್ ಆಗಿ ಪಬ್ಲಿಸಿಟಿ ಮಾಡಿದಾಗ ಇದು ಕಾನೂನಿನಲ್ಲಿ ಏನಾದರೂ ಒಂದು ಕಠಿಣವಾದಂಥ ಕ್ರಮ ಖಂಡಿತ ತಗೊಳ್ಲೇಬೇಕು. ಮತ್ತೆ ಒಂದು ಸಲ ಇಂಥವ್ರಿಗೆ ಪಾಠ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಈ ಥರ ಒಂದು ಪ್ರಚಾರಗಳು ಮುಂಬರುವ ದಿನಗಳಲ್ಲಿ ಯತ್ನಾಳ್ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ, ನಮಗೂ ಪ್ರಚಾರ ಸಿಗುತ್ತೆ, ಏನು ಒಂದ್ಸಲಿ ಹೇಳ್ಬಿಟ್ರೆ ಮುಗೀತು, ಅದು ಸೋಷಿಯಲ್ ಮೀಡಿಯಾನಲ್ಲಿ ಮತ್ತು ಮೀಡಿಯಾನಲ್ಲಿ ವೈರಲ್ ಆಗುತ್ತೆ. ಅದಾದ್ಮೇಲೆ ಏನು ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ, ಅಥವಾ ಈ ತಪ್ಪು ಮಾಹಿತಿನ ಸರಿಪಡಿಸೋದು ಹೇಗೆ? ಇವತ್ತು ಸಹ ಮಾಧ್ಯಮದವರು ಎಲ್ಲೂ ಅವರು ಎಷ್ಟು ಯತ್ನಾಳ್ ಅವ್ರಿಗೆ ಪ್ರಚಾರ ಕೊಟ್ಟರು ಅಷ್ಟೇ ನೆಗೆಟಿವ್ ಪ್ರಚಾರ ಇವತ್ತು ಕೊಡಬೇಕು. ಯಾಕಂದ್ರೆ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಈ ಧರ್ಮಗುರುಗಳ ಫೋಟೋ ನಿತಿನ್ ಗಡ್ಕರಿ ಅವ್ರ ಜೊತೆನೂ ಇದೆ, ಪ್ರಧಾನಮಂತ್ರಿಗಳವ್ರ ಜೊತೆನೂ ಇದೆ, ಮತ್ತೆ ಕುಮಾರಸ್ವಾಮಿ ಅವ್ರ ಜೊತೆನೂ ಸಹ ಈ ಫೋಟೋಗಳಿದೆ ಅಂತ ಎಲ್ಲೂ ಸಹ ಮಾಧ್ಯಮದವರು ಹೆಚ್ಚಾಗಿ ಪ್ರಚಾರ ಮಾಡ್ತಾರೆ. ಎಲ್ಲ ಒಂದು ಪಾಯಿಂಟ್ ಬಿಟ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಪ್ರಚಾರ ಮಾಡ್ತಾ ಇಲ್ಲ. ಸೊ ಯಾರು ಈ ಥರ ಒಂದು ತಪ್ಪು ಮಾಹಿತಿಗಳಿಗೆ ಮತ್ತು ಈ ಥರ ಒಂದು ಹಿಟ್ ಆ್ಯಂಡ್ ರನ್ಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ? ಇವತ್ತು ಮಾಧ್ಯಮದವರ ಜವಾಬ್ದಾರಿ ಏನಿದೆ? ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮೀಡಿಯಾ ಟು ಅಟ್ಲೀಸ್ಟ್ ಚೆಕ್ ದ ಫ್ಯಾಕ್ಟ್ಸ್ ಬಿಫೋರ್ ಗಿವಿಂಗ್? ಆ ಒಂದು ಪ್ಲಾಟ್ಫಾರ್ಮ್ನ ಕೊಡ್ತಾ ಇದ್ದೀರಾ ನೀವು, ನಿಮ್ಮ ಒಂದು ಪ್ಲಾಟ್ಫಾರ್ಮ್ನ ಇದು ಯತ್ನಾಳ್ ಅಂತವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಆ ದುರ್ಬಳಕೆ ಮಾಡೋದಕ್ಕೆ ನೀವು ಅವಕಾಶ ಕೊಡ್ತಾ ಇದ್ರು, ಅಥವಾ ನೀವು ಅವರ ಅಜೆಂಡಾಗೆ ನೀವು ಸೆಟ್ ಆಗಿದ್ದೀರಾ, ಅವ್ರ ನ್ಯಾರೇಟಿವ್ಗೆ ನೀವು ಸೆಟ್ ಆಗಿದ್ದೀರಾ ಅಂತ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ.
ಸೊ ಇಫ್ ಮೀಡಿಯಾ ಈಸ್ ಆಲ್ಸೋ ಪಾರ್ಟ್ ಆಫ್ ದ ನ್ಯಾರೇಟಿವ್ ಆಫ್ ಯತ್ನಾಳ್, ಸುಳ್ಳು ಪ್ರಚಾರ ಮಾಡಿ ತಪ್ಪು ಮಾಹಿತಿ ಕೊಟ್ಟು ಒಂದು ಸಮುದಾಯದ ಜನರಿಗೆ ಒಬ್ಬ ವ್ಯಕ್ತಿಗೆ ನೀವು ತೇಜೋವಧೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಮ ನ್ಯಾರೇಟಿವ್ ಅಂತ ಮಾಧ್ಯಮದವ್ರನ್ನು ಸಹ ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಯತ್ನಾಳ್ ಅವರು ಹೇಳಿದ್ದಕ್ಕೆ ನೀವು ಅದಕ್ಕೆ ಯಾಕೆ ಪ್ರಚಾರ ಮಾಡ್ತಾ ಇದ್ದೀರಾ, ಯಾಕೆ ನೀವು ಅದಕ್ಕೆ ಪ್ರಚಾರ ಕೊಡ್ತಾ ಇದ್ದೀರಾ, ನೀವು ಪ್ರಶ್ನೆಗಳನ್ನ ಯಾಕೆ ಕೇಳ್ತಾ ಇಲ್ಲ? ಯತ್ನಾಳ್ ಅಂತ ಅವ್ರಿಗೆ ನೀವು ಪ್ಲಾಟ್ಫಾರ್ಮ್ನ ಓಪನ್ ಆಗಿ ಬಿಟ್ಕೊಡ್ತಾ ಇದ್ದೀರಲ್ಲ, ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಹೆಂಗೆ ನಂಬಕ್ಕಾಗತ್ತೆ? ಪ್ರತಿ ಬಾರಿನೂ ಯಾವುದು ಯತ್ನಾಳ್ ಅವ್ರು ಹೇಳಿದರೆ ಯಾವುದು ನಿಜ ಆಗಿಲ್ಲ. ನೀವು ಅವರು ಹೇಳಿದ್ರು ಇದು ಒಂದು CM ಸ್ಥಾನ ಸಿಗ್ಬೇಕು ಅಂತ ಹೇಳಿದ್ರೆ 2500 ಕೋಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಯಾಕೆ ಫಾಲೋ ಅಪ್ ಇಲ್ಲ? ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಪ್ರಚಾರ ಮಾಡಿ. ಬಿಕಾಸ್ ನಿಮ್ಮ ನ್ಯಾರೇಟಿವ್ ಸೂಟ್ ಆಗಿಲ್ಲ, ಅದಕ್ಕೆ ನೀವು ಪ್ರಚಾರ ಮಾಡಿಲ್ಲ. ಸೊ ಬಹಳಷ್ಟು ಬಿಜೆಪಿ ನಾಯಕರ ವಿರುದ್ಧ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಎಷ್ಟು ಪ್ರಚಾರ ಕೊಟ್ಟಿದ್ದಾರೆ ಮಾಧ್ಯಮದವರು? ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಟ್ಟಿಲ್ಲ. ಅದು ಇಂಟರ್ನಲ್ ಡೆಮೋಕ್ರಸಿ ಆಫ್ ಬಿಜೆಪಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಹೊರತು ಅವ್ರು ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಿಲ್ಲ, ಮತ್ತೆ ಅಷ್ಟೇ ಪ್ರೊಪಗೇಟ್ ಅದನ್ನ ಮಾಡಲಿಲ್ಲ. ಸೊ ಒಂದು ಸಮುದಾಯದ ವಿರುದ್ಧವಾಗಿ, ಒಂದು ವ್ಯಕ್ತಿ ವಿರುದ್ಧವಾಗಿ ಈ ತರ ನೆಗೆಟಿವ್ ಆಗಿ ಮಾತಾಡೋದನ್ನ ಒಂದು ಖಂಡಿಸ್ಬೇಕು. ಜೊತೆಗೆ ಇವ್ರಿಗೆ ಕಠಿಣವಂತ ಶಿಕ್ಷೆ ಆಗ್ಬೇಕು. ಮತ್ತೆ ಈ ತರ ರಿಪೀಟ್ ಆಗದೆ ಇರೋ ತರ ಮಾಧ್ಯಮದವರು ಸಹ ಸ್ವಲ್ಪ ಜವಾಬ್ದಾರಿ ವಹಿಸಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಚೆಕ್ ಮಾಡಿ ಪ್ರಚಾರ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಇಂದ ಬಹಳಷ್ಟು ಸಮುದಾಯಗಳಿಗೆ ಒಂದು ಡಿಫ್ರೆನ್ಸ್, ಒಂದು ಸೊಸೈಟಿನಲ್ಲಿ ನೀವು ಡಿಫ್ರೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇದರಿಂದ ಬೆನಿಫಿಟ್ ಯಾರಿಗಾಗತ್ತೆ ಅನ್ನೋ ಪ್ರಶ್ನೆನ ನಾವು ಕೇಳಬೇಕಾಗತ್ತೆ. ಸೊ ಯಾರಿಗೂ ಈ ತರ ಬೆನಿಫಿಟ್ ಆಗಬಾರ್ದು. ಮತ್ತೆ ತಪ್ಪು ಹೇಳ್ಕೊಂಡು ಸುಳ್ಳು ಪ್ರಚಾರ ಮಾಡಿಕೊಂಡು ಯಾರು ಪಬ್ಲಿಸಿಟಿ ತಗೊಳ್ತಿದ್ರ ಅವ್ರ ವಿರುದ್ಧವಾಗಿ ಕ್ರಮ ಆಗಬೇಕು. ಮತ್ತೆ ಅವ್ರಿಗೆ ಯಾವುದೇ ಮಾಧ್ಯಮದವರು ಪ್ಲಾಟ್ಫಾರ್ಮ್ ಕೊಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ.